ಮಾಧ್ಯಮದವರಿಗೆ ಹೇಳಿದ್ದೀನಿ, ನನ್ನಲ್ಲಿ ಮಾಧ್ಯಮದವರು ಕೇಳಿದರು, ಪ್ರಶ್ನೆ ಕೇಳಿದರು. ಸರ್, ಒಕ್ಕಲಿಗರು ಯಾರು ಕೂಡ ಅವರ ಸ್ವಾಭಿಮಾನಿಗಳು. ಕೆಂಪೇಗೌಡರನ್ನು ನೋಡಿ, ಆಡಳಿತ ಸೂತ್ರ ಕೊಟ್ಟವರು ಕೆಂಪೇಗೌಡರು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಮಾಡಿದವರು ಯಾರು ನೋಡಿ, 1857 ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಅಂತ ಚರಿತ್ರೆಯಲ್ಲಿದ್ದರೂ ಕೂಡ 1832ರಲ್ಲಿ ಕೆದುಂಬಾಡಿ ರಾಮಯ್ಯಗೌಡ ಮತ್ತು ಗುಡ್ಡೆಮನೆ ಅಪ್ಪಯ್ಯಗೌಡ ನೇಣುಗಂಬ ಕೇಳಿದ್ದಾರೆ ಮಡಿಕೇರಿಯಲ್ಲಿ ಮತ್ತು ಮಂಗಳೂರಿನಲ್ಲಿ. ಹೋರಾಟ ಪ್ರಾರಂಭ ಮಾಡಿದವರು ನಾವು. ವಿಶ್ವಕ್ಕೆ ವಿಶ್ವಮಾನವ ಸಂದೇಶ ಕೊಟ್ಟವರು ಕುವೆಂಪುರವರು. ನೀವು ಇಂಥ ಒಕ್ಕಲಿಗರ ಬ್ಲಡ್ನಲ್ಲಿ ಒಂದು ಸ್ವಾಭಿಮಾನ ಇದೆ ಸ್ವಾಮಿ. ಆದ ಕಾರಣ ಅದರ ಬಳಕೆ, ಆ ಮಠದ ಬಳಕೆ ಮಾಡುವಂಥ ರಾಜನೀತಿ ಮಾಡುವಂಥದ್ದು, ಅದು ಯಾರೇ ಇರ್ಬೋದು, ನನ್ನ ಪಕ್ಷ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, JDS ಇರ್ಬೋದು, ಇದಕ್ಕೆ ನಾನು ಬಲವಾಗಿ ಖಂಡಿಸ್ತೇನೆ. ಯಾರು ಒಕ್ಕಲಿಗರು ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ. ಒಕ್ಕಲಿಗರ ಸ್ವಾಭಿಮಾನ, ಅವ್ರಿಗೆ ತಾಕತ್ತಿದೆ, ಅವ್ರಿಗೆ ಗತ್ತಿದೆ, ಎಲ್ಲವಿದೆ. ಎಲ್ಲ ಕಡೆ ಎಲ್ಲರೂ ತೋರಿಸಲ್ಲ. ಯಾಕೆಂತ ಹೇಳಿದರೆ ಅವರ ಕೃಷಿ ಮಾಡ್ತಾರೆ ಮತ್ತು ಒಕ್ಕಲ್ತನ ಮಾಡ್ತಾರೆ. ಯಾರು ಇಡೀ ಜಗತ್ತಿಗೆ ಒಕ್ಕಲ್ತನ ಮಾಡುವವರೆಲ್ಲ ಒಕ್ಕಲಿಗರು ಅಂತ ಹೇಳುವಂಥ ಸಂದೇಶ, ಯಾರು ಕೃಷಿ ಮಾಡೋರೆಲ್ಲ ಒಕ್ಕಲಿಗರು ಅಂತ ಹೇಳುವಂಥ ಸಂದೇಶ ಕೊಟ್ಟವ್ರು ಯಾರು? ಆದಿಚುಂಚನಗಿರಿ ಬಾಲಗಂಗಾಧರ ಮಹಾಸ್ವಾಮಿಗಳು. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ರಾಜಕಾರಣ ಮಾಡಬೇಕು. ಯಾವುದೋ ಒಂದು ಮಠಕ್ಕೆ ತಳುಕು ಹಾಕುವುದು, ಆ ಮಠದ ಹೆಸರಿನಲ್ಲಿ ವೋಟ್ ಕ್ಯಾಪ್ಚರ್ ಮಾಡುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು, ಅದು ನನ್ನ ಪಾರ್ಟಿ ಆಗಲಿ, ಅದು ಕಾಂಗ್ರೆಸ್ ಆಗಲಿ, ಇದು ಅತ್ಯಂತ ಖಂಡನೀಯ. ಇದರಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಯಾರ ಹೆಸರು ಉಲ್ಲೇಖ ಮಾಡೋದಿಲ್ಲ, ಯಾರ ಪಕ್ಷನೂ ಉಲ್ಲೇಖ ಮಾಡೋದಿಲ್ಲ. ಇದೇನಾಗಿದೆ ಅಂತ ಹೇಳಿದರೆ, ಕಾನೂನು ಸಚಿವರಾದ ತಕ್ಷಣ ಟಿಕೆಟ್ ಕೊಡೋದಿಲ್ಲ. ನಾನು 6 ತಿಂಗಳ ಹಿಂದೆ, ನಾನು 30 ವರ್ಷ ಆಯಿತು ಸತತ ರಾಜಕಾರಣದಲ್ಲಿ, MLA ಆಗಿ, MP ಆಗಿ, ರಾಜ್ಯದ ಅಧ್ಯಕ್ಷ ಆಗಿ, ಪಕ್ಷದ ಅಧ್ಯಕ್ಷ ಆಗಿ, ಮುಖ್ಯಮಂತ್ರಿ ಆಗಿ, ಕೇಂದ್ರದ ಸಚಿವನಾಗಿ, ವಿರೋಧ ಪಕ್ಷದ ನಾಯಕನಾಗಿ, ವಿರೋಧ ಪಕ್ಷದ ಉಪನಾಯಕನಾಗಿ, ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ, ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿ. ನಾನು 2 ಆಗಲಿಲ್ಲ, ಒಂದು ಪ್ರಧಾನಮಂತ್ರಿ, ಇನ್ನೊಂದು ನನ್ನ ರಾಷ್ಟ್ರೀಯ ಅಧ್ಯಕ್ಷ. ಇದನ್ನು ಬಿಟ್ಟರೆ ಎಲ್ಲ ಸ್ಥಾನಗಳನ್ನು ನಾನೊಬ್ಬ ಅತ್ಯಂತ ಸಂತೃಪ್ತ ರಾಜಕಾರಣಿ. ಆದ ಕಾರಣ ಹೊಸಬರಿಗೆ ಅವಕಾಶ ಆಗಬೇಕು. ದೇಶದಲ್ಲಿ 60% ಜನ 40 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಆದ ಕಾರಣ ಇನ್ನೂ ಬಗ್ಗೆ ಅವಕಾಶ ಆಗಲಿ ಅಂತ ಹೇಳುವಂಥ ನಾನು 6 ತಿಂಗಳ ಹಿಂದೆ ಡಿಕ್ಲೇರ್ ಮಾಡಿದ್ದೆ. ಆದರೆ ನನ್ನ ಪಕ್ಷದ ವರಿಷ್ಠರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಂತ್ರಿಗಳೆಲ್ಲ ಬಂದು ಒತ್ತಡ ಮಾಡಿದಾಗ ನಾನು ಪಕ್ಷಕ್ಕಿಂತ ದೊಡ್ಡವನಾಗಬಾರ್ದು ಅಂತ ಹೇಳಿ ಒಪ್ಪಿಕೊಂಡೆ. ಆಮೇಲೆ ಬೇರೆ ಬೇರೆ ಕಾರಣಕ್ಕಾಗಿ ಪಕ್ಷದ ತೀರ್ಮಾನಗಳನ್ನು ಮಾಡುವಂಥವ್ರು ಕೇಂದ್ರದ ವರಿಷ್ಠರು, ಅವರು ಎಲ್ಲವನ್ನು ಅಳೆದು ತೂಗಿ ಮಾಡ್ತಾರೆ. ಈಗ ಮುನಿಸ್ವಾಮಿ ಅವರು, ಪ್ರಾಯಶಃ ಮುನಿಸ್ವಾಮಿಯವರಿಗೆ ಟಿಕೆಟ್ ಇಲ್ಲ. ಯಾಕೆ ಆಯಿತು? ನಮ್ಮ ರಾಷ್ಟ್ರೀಯ ಹೊಂದಾಣಿಕೆ ಮಾಡಿಕೊಂಡ ಕಾರಣ. ನಾವಿಬ್ಬರು ಇವತ್ತು ಯಾಕೆ ಓಡಾಟ ಮಾಡ್ತೀವಿ? ಒಂದು ಪಕ್ಷ ನಮಗೆ ಎಲ್ಲವನ್ನು ಕೊಟ್ಟಿದೆ. ಆ ಪಕ್ಷದ ಒಬ್ಬ ಪ್ರಧಾನಮಂತ್ರಿ ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿಯ ನಾಯಕನಾಗಿ ಉಳಿದಿಲ್ಲ, ಬರೀ ದೇಶದ ನಾಯಕನಾಗಿ ಉಳಿದಿಲ್ಲ, ಅವರ ಜಾಗತಿಕ ನಾಯಕನಾಗಿದ್ದಾನೆ. ದೇವೇಗೌಡರಂಥ ಮಾಜಿ ಪ್ರಧಾನಿ ಅವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾರೆ. ಆಗ ನಾವು ಕೆಲಸ ಮಾಡೋದು ನಮ್ಮದು. ಆದ ಕಾರಣ ಟಿಕೆಟ್ ತಪ್ಪಿದ ಕಾರಣ ಅದಕ್ಕೆ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅದು ಕೇಂದ್ರದ ವರಿಷ್ಠರು ಸದಾನಂದ ಗೌಡರ ಅಲ್ಲಿ ಬೇರೆ ಬೇರೆ ರಾಜಕೀಯ ಹೊಂದಾಣಿಕೆಗಳನ್ನು ಮಾಡಿಕೊಂಡು ಹಂತದಲ್ಲಿ ಆಗಿರ್ಬೋದು. ಅದರ ಬಗ್ಗೆ ನಾನೇನು ಹೇಳಲಿಕ್ಕೆ ಸರ್, ಕಾಂಗ್ರೆಸ್ನವರಿಗೆ ಬೇರೆ ಯಾವುದೇ ಎಜೆಂಡಗಳಿಲ್ಲ. ಕುಮಾರಸ್ವಾಮಿಯವರು ದಾರಿ ತಪ್ಪಿದೆ ಅಂತ ಹೇಳಿದಲ್ಲ, ಇದನ್ನು ಕೊಡುವುದನ್ನು ಮುಖಾಂತರ ಮಹಿಳೆಯರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಕಾಂಗ್ರೆಸ್ನವರು ಮಾಡ್ತಾರೆ ಅಂತ ಹೇಳಿದ ತಕ್ಷಣ ದಾರಿ ತಪ್ಪುವುದು ಬೇರೆ, ದಾರಿ ತಪ್ಪಿಸುವ ಪ್ರಯತ್ನ ಮಾಡೋದು ಬೇರೆ. ಆದರೆ ಇದನ್ನು ಸ್ವಲ್ಪ ತಿರುಚುವಂಥ ಪ್ರಯತ್ನ. ಯಾಕೆಂತೇಳಿ ನನಗೆ ಏನು ಸಿಕ್ಕದಿದ್ದರೆ ನಾನಿವತ್ತು ಕಾಂಗ್ರೆಸ್ನ ಬಗ್ಗೆ ಮತ್ತೊಂದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತೇಳಿದರೆ ನನ್ನಲ್ಲಿದೆ ಏನು ಇಡೀ ದೇಶದಲ್ಲಿ ಏನೆಲ್ಲ ನಾವು ಮಾಡಿದ್ದೇವೆ ಇದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಈಗ ನಾವು ನರೇಂದ್ರ ಮೋದಿಯವರು ಏನೆಲ್ಲ ಮಾಡಿದ್ದಾರೆ, ನಮಗೆ ಇದನ್ನೇ ಹೇಳಲಿಕ್ಕೆ ಸಮಯ ಸಾಕಾಗೋದಿಲ್ಲ ಮಾರ್ರೆ. ಮತ್ತು ಕಾಂಗ್ರೆಸ್ನವ್ರದನ್ನು ಯಾಕೆ ಹೇಳಲಿಕ್ಕೆ ಹೋಗ್ಬೇಕು ನಾವು? ಅವರಿಗೆ ಬೇರೆ ಏನಿಲ್ಲ, ಇದನ್ನು ನಮ್ಮಕ್ಕಿನ್ನೂ ಹೇಳಬೇಕಲ್ಲ. ಈಗ ನಾನು ಅದನ್ನೇ ಹೇಳಿದ್ದವರು, ಅವರಿಗೆ ಬೇರೆ ಏನು ಹೇಳಲಿಕ್ಕೆ ಸಿಗ್ತಾ ಇಲ್ಲ. ಇವತ್ತು ಅವರು ಹೆಚ್ಚು ಹೇಳಿದರೆ DKC ಬಗ್ಗೆ ಸಿದ್ದರಾಮಯ್ಯ ಹೇಳಬೇಕು, ಸಿದ್ದರಾಮಯ್ಯ ಬಗ್ಗೆ DKC ಅವರು ಹೇಳಬೇಕು. ಆದರೆ ಅವರು ಹೇಳುವುದಿಲ್ಲ. ಅದನ್ನೆರಡನ್ನೂ ಒಳಗಿಂದ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ. ಸಿದ್ದರಾಮಯ್ಯರ ವಿರುದ್ಧ ಇವರ ಕಾರ್ಯಾಚರಣೆ, ಅವರ ವಿರುದ್ಧ ಇವರ ಕಾರ್ಯಾಚರಣೆ. ಯಾವುದು ಸರ್, ನೀವೇ ಎಲ್ಲ ಕಡೆ ತೋರಿಸ್ತಾ ಇದ್ರಿ. ಆ ಮೀಡಿಯಾದಲ್ಲಿ ಬರುವಾಗಲೇ ಸಿದ್ದರಾಮಯ್ಯರ ಮುಖ ಆಚೆ, DKC ಅವರ ಮುಖ ಈಚೆ, ಆ ಕುರ್ಚಿ ಅರ್ಧ ಡಿವೈಡ್ ಆಗಿ ನಾನು 2-3 ಟಿವಿಯಲ್ಲಿ ನೋಡಿದೆ. ಅದ ಕಾರಣ ನನಗೆ ಅದನ್ನು ಈ ಭಾಗಕ್ಕೆ ನಿಜವಾದ ಒಬ್ಬ ರಾಜಕಾರಣ ಮಾಡುವವರು, ಕುಡಿಯೋ ನೀರಿನಲ್ಲಿ ಯಾರು ಕೂಡ ರಾಜಕಾರಣ ಮಾಡಬಾರ್ದು.
ಕುಡಿಯೋ ನೀರು ಕೊಡಲಿಕ್ಕೆ ಯೋಗ್ಯತೆ ಇಲ್ಲದವರು ಅವರು ಆಡಳಿತ ಮಾಡಲಿಕ್ಕೂ ಯೋಗ್ಯರಲ್ಲ. ನನಗೆ ನನ್ನ ಊರಿನಲ್ಲಿ ಯಾರೋ ಸ್ವಲ್ಪ ಬುದ್ಧಿಜೀವಿಗಳು ಅವರು ಈ ಮೆದುಳು ಚೀಲದಲ್ಲಿ ಹಾಕ್ಕೊಂಡು ಓಡಾಡೋರು ಒಂದಷ್ಟು ತಂಡ ಇರುತ್ತಲ್ಲ, ಅವರೆಲ್ಲ ಸದಾನಂದ ಗೌಡರು ಆ ಭಾಗಕ್ಕೆ ಇದರಿಂದ ತೊಂದರೆ ಆಗುತ್ತೆ, ಫಿಶ್ ಬ್ರೀಡಿಂಗ್ಗೆ ತೊಂದರೆ ಆಗುತ್ತೆ, ಎನ್ವೈರ್ಮೆಂಟಿಗೆ ತೊಂದರೆ ಆಗುತ್ತೆ. ಸರ್, ನಾನು ಅದನ್ನು ನೋಡಿದವನು. ವರ್ಷಕ್ಕೆ 1300 TMC ಮಳೆಗಾಲದಲ್ಲಿ ಅದೆಲ್ಲವೂ ಸಮುದ್ರಕ್ಕೆ ಹರಿದು ಹೋಗುತ್ತೆ. ಇಲ್ಲಿಗೆ ಬರುವಂಥದ್ದು ಕೇವಲ 24 TMC, ಅದು ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಹೇಳಿದ್ದಾರೆ ಸುಮಾರು 17-18 TMC ಮಾತ್ರ ಬರ್ಬೋದು ಅಂತ ಹೇಳುವಂಥದ್ದು ಮಾಡಿದ್ದಾರೆ. ಇದು ಇಲ್ಲಿಯ ಕೆರೆಗಳಿಗೆ ಬಾಕಿದ್ದನ್ನೇ ತುಂಬಿಸಿ ಅಂತರ್ಜಲ ಹೆಚ್ಚಿಸಲಿಕ್ಕೆ ನಾವು ಮಾಡ್ತೇವೆ ಹೊರತು ಬೇರೆ ಏನಿಲ್ಲ. ಆದರೆ ನನಗೆ ಇದರ ಬಗ್ಗೆ ಭಾರಿ ಬೇಜಾರಿದೆ. ಯಾಕೆ ಅಂತ ಹೇಳಿದರೆ, ನಾನು ಇಲ್ಲಿಗೆ ಬಂದಾಗ ಆಗ ಮಂಗಮ್ಮ ಇವರು ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದರು. ಅವರು ಒಂದು ಜಿಲ್ಲಾ ಮೀಟಿಂಗ್ನಲ್ಲಿ ಅದನ್ನು ಭಾರಿ ಜೋರಲ್ಲಿ ಪ್ರಸ್ತಾಪ ಮಾಡಿದರು. ಈ ಭಾಗದಿಂದ ಒಂದು ನಮ್ಮ ಪಕ್ಷದ ರೈತ ಮೋರ್ಚಾದವರು ಮೆರವಣಿಗೆ ಮಾಡಿಕೊಂಡು ಬಂದರು. ನಾನು ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳು ನಾನು ಭಾರಿ ಸರ್ತಿ ಬ್ಲ್ಯಾಕ್ ಫ್ಲ್ಯಾಗ್ ಮಂಗಳೂರಲ್ಲಿ ಇಳಿದಾಗ, ನನ್ನ ಊರಿಗೆ ಹೋದಾಗ ಇಳಿದಾಗ ನಾನು ಎದುರಿಸ್ತಾ ಇರುವಂಥ, ಆದರೆ ಮನಸ್ಸಿಗೆ ನೆಮ್ಮದಿ ಇದೆ, ಸಂತೋಷ ಇದೆ. ಕುಡಿಲಿಕ್ಕೆ ನೀರು ಕೊಡುವಂಥ ಒಂದು ಪ್ರಯತ್ನ, ಕುಡಿಲಿಕ್ಕೆ ನೀರಿಲ್ಲದ ಜಾಗದಲ್ಲಿ ನಾನು ಬಂದಾಗ 1400 ಅಡಿ ಸರ್ ಇಲ್ಲಿ ಬೋರ್ವೆಲ್ಲು, ಆದರೂ ನೀರು ಸಿಕ್ಕದಂಥ ಇದೆಲ್ಲ ನಿಮ್ಮ ಎಂಥದ್ದು ಕೆಮಿಕಲ್ಸು ಬಾಕಿದ್ದೆಲ್ಲ ಬರುವಂಥದ್ದು ಫ್ಲೋರೈಡ್ ಗೀರೈಡ್ ಇದನ್ನು ನೋಡಿ ನನಗೆ ಬೇಸರ ಆಗಿದೆ. ಸರ್, ಇದನ್ನು ಒಂದು ಸ್ಪೀಡಪ್ ಮಾಡುವಂಥ ಕೆಲಸ ಅದರ ನಂತರ ಸರ್ಕಾರಗಳು ಮಾಡದಿರುವಂಥದ್ದು ನಿಜವಾಗಿ ತುಂಬ ಬೇಸರದ ಸಂಗತಿ. ನನಗೆ ವಿಶ್ವಾಸ ಇದೆ ಈ ಬಾರಿ ಅದನ್ನು ಮಾಡಿಸುವಂಥದ್ದಕ್ಕೆ ಯಶಸ್ವಿ ಆಗುವಂಥ ಒಂದು ಸಂದೇಶ ಕೊಡುವಂಥದ್ದು ಈ ಚುನಾವಣೆ ಆಗ್ತದೆ. ಜಂಟಿಯಾಗಿದ್ದೀವಿ, ವಿಧಾನಸಭೆ ಒಳಗೆ ಕೂಡ ನಾವು ಜಂಟಿಯಾಗಿದ್ದಾರೆ ಹೋರಾಟ ಮಾಡ್ತೀವಿ. ರವಿಕುಮಾರ್ ಬಾಕಿಯವರ ನೇತೃತ್ವದಲ್ಲಿ ಮಾಡ್ತೀವಿ. ಲೋಕಸಭೆಯಲ್ಲಿ ಕೂಡ ನಮ್ಮ ಮುನಿಸ್ವಾಮಿ ಇದ್ದಾಗಲೂ ಭಾರಿ ಹೋರಾಟ ಮಾಡ್ತಾಯಿದ್ರು, ಈಗಲೂ ಅದಕ್ಕೆ ಹೋರಾಟ ಮಾಡುವಂಥದ್ದು ನಾವು ಮಾಡ್ತೀವಿ. ಇದು ನಿಜವಾಗಿ ರೇಷ್ಮೆಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡದಿರುವಂಥದ್ದು, ಎರಡನೇದಾಗಿ ಮಿಲ್ಕಿಗೆ ಧನಸಹಾಯಗಳನ್ನು ಕೊಡದಿರುವಂಥದ್ದು, ಮೂರನೇದಾಗಿ ಎತ್ತಿನ ಹೊಳೆ ಎಷ್ಟು ವರ್ಷ ಆಯಿತು ಸರ್, 2011ರಲ್ಲಿ DPR ಮಾಡಿ 800 ಕೋಟಿ ಆಗಲೇ ಅಲಾಟ್ಮೆಂಟ್ ಮಾಡಿದ್ದು. ಇವತ್ತು ಅದರ ಮೊತ್ತ ಎಷ್ಟಾಗಿದೆ, ಭ್ರಷ್ಟಾಚಾರ ಎಷ್ಟಾಗಿದೆ, ಯಾರಿಗೂ ಒಳ್ಳೆಯದಾಗಲ್ಲ ಸರ್. ಇವತ್ತು ಆಡಳಿತ ಮಾಡ್ತಾ ಇರುವಂಥ ಕರ್ನಾಟಕ ಸರ್ಕಾರಕ್ಕೆ ಖಂಡಿತವಾಗಿ ಆ ದೇವರು ಒಳ್ಳೇದು ಮಾಡಲ್ಲ ಇದನ್ನು ಸರಿಯಾಗಿ ಮಾಡದಿದ್ದರೆ. ಇದು ನನ್ನ ಮನಸ್ಸಿನ ಅನಿಸಿಕೆ. ಸರ್, ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್, ನಮಗೆ ಗೊತ್ತಿದೆ ಒಂದಷ್ಟು ಕ್ಷೇತ್ರಗಳು ಚುನಾವಣೆಯ ಮುಂಚೆ ಆ ಕ್ಷೇತ್ರಗಳನ್ನು ಹೆಸರಿಸುವಂಥದ್ದು ರಾಜಕೀಯವಾಗಿ ಸರಿಯಲ್ಲದು. ಆ ಕ್ಷೇತ್ರದಲ್ಲಿಯೂ ಗೆಲ್ಲುವ ಪ್ರಯತ್ನ BJP JDS ಮಾಡ್ತಾ ಇದೆ. 4 ಕ್ಷೇತ್ರಗಳ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು ಅದು ನಮ್ಮ ಆಂತರಿಕ ವಿಚಾರ. ಅದನ್ನು ಬಾಹ್ಯವಾಗಿ ನಾವು ಯಾವುದು ಅಂತ ಹೇಳಲಿಕ್ಕಾಗೋದಿಲ್ಲ. ಅಲ್ಲಿರುವಂಥ ನಮ್ಮ ಕಾರ್ಯಕರ್ತರು ಡಿಪ್ರೆಸ್ಡ್ ಆಗ್ತಾರೆ, ಅಲ್ಲಿರುವಂಥ ಈ ರೀತಿಯಲ್ಲಿದೆ. ನಮ್ಮ ಮನಸ್ಸಿನಲ್ಲಿ 28 ಗೆಲ್ತೀವಿ ಅಂತ. DKC ಅವರು BJPಗೆ 1 ಸೀಟು ಬರಲ್ಲ ಅಂತಲೂ ಸವಾಲಾಗ್ತಾರೆ, ಬಿಟ್ಬಿಡಿ ಅವರು. ಮಾಧ್ಯಮದಲ್ಲಿ ಅಭ್ಯರ್ಥಿಗಳಿಗೆ ಮುಂದಿನ ಕಾರ್ಯಕ್ರಮ